ಲವನೆ ಮೂಗಿ ನುಳುಸುದ ಅಲ್ಲೆಗಳು ಹೊಯ್ಲ ಉಗುರುಳು ರಜವ ಇದಿಗುಳ್ ಅಲ್ಲಾಟವು ಕೈಯ ಮೊದಲ ಮಿಡುಗ ಅಂಗದುಳ್ಳು ಕಡಗಿ ಹೆಚ್ಚುವ ಮನವು ಹೊತ್ತಿ ಹೊಗೆಯಿತು ಬಿಡದೊಡನೆ ನೆಟ್ಟಿದೆ ನಲಿವ ತೃಪ್ತಿ ಕೆಟ್ಟು ಸೋಕಿ ಪುಳಗಿಸುವ ಕರ್ಣಗಳು ನಿನ್ನ ದೇಹದಲ್ಲಿ ಪ್ರಾಣವಾಯು ಇರಬಹುದು ಎಂದು ತಿಳಿದು ಓಡೋಡಿ ಓಡೋಡಿ ಬಂದು ಬಿಡುತ್ತಾನು. ಇಲ್ಲಿ ನೋಡಿದರೆ ಮೂಗಿನಲ್ಲಿ ಉಸಿರಿಲ್ಲ, ಹಣೆಯಲ್ಲಿ ಬೆವರಿಲ್ಲ, ಕಣ್ಣಲ್ಲಿ ಬೆಳಕಿಲ್ಲ, ಬೆರಳಿನಲ್ಲಿ ಲಟಿಕೆ ಇಲ್ಲ, ಲಲಿತ ಕಂಠದಲ್ಲಿ ಸಂಚಾರವಿಲ್ಲ, ಎದೆಯಲ್ಲಿ ಬಡಿತವಿಲ್ಲ. ಅಯ್ಯೋ ವಿಧಿಯೇ, ನಿನ್ನ ಮರ್ಮಾಂಗಗಳನ್ನು ಪರೀಕ್ಷಿಸಿದರೆ ಪ್ರಾಣವಾಯು ಇಲ್ಲ ಮಗನೇ, ಪ್ರಾಣವಾಯು ಇಲ್ಲ. ಮದುವೆಯಾಗಿ ಅರ್ಧ ಆಯುಷ್ಯದ ತನಕ ಮಕ್ಕಳಿಲ್ಲ ಎನ್ನುವ ಹಾಗೆ ಚಿಂತಿಸಿದವರು ನಾವು. ವರುಣ ದೇವನಿಗೆ ಹರಕೆಯನ್ನು ಹೊತ್ತು ಇದನ್ನು ಪಡೆದು ಬಿಡು ನಾನು ಮಗನೇ. ಚಕ್ರವರ್ತಿಗೆ ಒಬ್ಬ ಸುಕುಮಾರ ಹುಟ್ಟಿದ ಎನ್ನುವ ಹಾಗೆ ಸಮಸ್ತ ಸಾಕೇತದಲ್ಲಿ ಪ್ರಜೆಗಳೆಲ್ಲರೂ ವಿಜೃಂಭಿಸಿದರು. ನಿನ್ನನ್ನು ಪಡೆದೆ, ನಿನ್ನನ್ನು ಪಡೆದು ಸಾರ್ಥಕವಾಯಿತು ಎನ್ನುವ ಹಾಗೆ ತಿಳಿದರೆ ಇದೀಗ ಹಡಿದೊಡಲು ಹುಡಿಯಾಯಿತು ಮಗನೇ, ಹುಡಿಯಾಯಿತು ಕಂದ, ಹುಡಿಯಾಯಿತು. ಮಣ್ಣಿನ ಮಡಕೆಯನ್ನು ಓಡಿದರೆ ಮತ್ತೆ ಜೋಡಿಸುವುದಕ್ಕೆ ಸಾಧ್ಯ ಉಂಟೆ ಕಂದ? ಖಂಡಿತವಾಗಿಯೂ ಇಲ್ಲ.
ಸಿಹಿ ಹೋದ ಮರುಕಮವು ನೆಲೆಗಟ್ಟ ಚಿಂತೆಯನ್ನು ಪರದೇಶಿಗಳಾಗಿ ಅನ್ಯರಿಗೆ ಗೊತ್ತಾದಂತಹ ಭಂಗವನ್ನು ನಿನ್ನ ಅಯ್ಯನಿಗಾದಂತಹ ಅಜ್ಞಾತದ ಅಳಲನ್ನು ಇದೆಲ್ಲದಕ್ಕೂ ಉತ್ತರ ನಿನ್ನ ಮುಖ ಹೊಂದಿತ್ತು ಮಗನೇ. ಇನ್ನು ನನಗೆ ಯಾರಿದ್ದಾರೆ ಕಂದ, ಯಾರಿದ್ದಾರೆ ಮಗನೇ ಎನ್ನುವ ಹಾಗೆ ಬಾಯಿ ತುಂಬ ಕರೆಯುವುದಕ್ಕೆ ಯಾರಿದ್ದಾರೆ ಮಗನೇ? ಅಯ್ಯೋ ಅಯ್ಯೋ, ಹಡೆದೊಡಲು ಹುಡಿಯಾಯಿತು ಕಂದ, ಹುಡಿಯಾಯಿತು. ಹರಿವಂಶದಲ್ಲಿ ಪುಟ್ಟಿ ಮಿಕ್ಕುಳಿದ ಧರಣಿ ಪರದೆಯ ಮೆಟ್ಟಿ ಹರಿಯಾಣ ಹರಿಚಂದ್ರಗೆ ಮಗುವಿನಗೆ ಕರೆದು ಮರುಗಿದೆಯೇ ಸುರಿಸಿ ಕಂಜಲವನೋ ಹರಡ ಬಿಡುವವೇ ಏಳಯ್ಯ ಕಂದ ಕೇಳು ಮಗನೇ, ಒಮ್ಮೆ ಬಾಯಿ ತುಂಬ ಹೊರಗಿದೆ ಅಮ್ಮ ಎನ್ನುವ ಹಾಗೆ ಕರೆ ಮಗನೇ. ಅಮ್ಮ ಎನ್ನುವ ಹಾಗೆ ಕರೆ. ಮಹಾರಾಣಿಯಾದಂತಹ ನಾನು ಆ ಸೌಭಾಗ್ಯವನ್ನು ಕಳೆದುಕೊಂಡೆ. ನಾಡಲಿಲ್ಲ, ಸಂಪತ್ತು ಸಾಮ್ರಾಜ್ಯವನ್ನು ಕಳೆದುಕೊಂಡೆವು. ಆಗಲೂ ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ಪರದೇಶಿಗರಾಗಿ ಉಡುವುದಕ್ಕೆ ಬಟ್ಟೆ ಇಲ್ಲ, ಆ ಸಂದರ್ಭದಲ್ಲೂ ನಾ ಕಣ್ಣೀರನ್ನು ಸುರಿಸಿದವಳಲ್ಲ. ನೀ ಕಾಡು ದಾರಿಯಲ್ಲಿ ಅಮ್ಮ ನನಗೆ ಹಸಿವಾಗುತ್ತದೆ ಎಂದು ಹೇಳುವಾಗ, ನಡೆಯುವುದಕ್ಕೆ ಕಷ್ಟವಾಗುತ್ತದೆ ಎಂದು ಹೇಳುವಾಗಲೂ ನಾ ಅರ್ಥವಳಲ್ಲ. ಹೆಚ್ಚೇಕೆ ಸತ್ಯಕ್ಕೆ ಬೇಕಾಗಿ ನಮ್ಮನ್ನು ಮಾರಿದ ಕ್ಷಣವು ನಾ ಧೈರ್ಯವನ್ನು ಕಳೆದುಕೊಂಡವಳಲ್ಲ ಮಗನೇ. ಆದರೆ ಅದಕ್ಕೆಲ್ಲದಕ್ಕೂ ಉತ್ತರ ನೀನೊಂದು ನನ್ನ ಬಳಿ ಇದ್ದೆ ಎನ್ನುವ ಹಾಗೆ. ಆದರೆ ಇಂದು ನೀನೇ ನನ್ನ ಬಳಿ ಇಲ್ಲವಲ್ಲ, ನನ್ನ ದುಃಖವನ್ನು ನಾನು ಹೇಗೆ ಅದು ಬಿಟ್ಟುಕೊಳ್ಳಲಿ? ಹುಟ್ಟಿದ ಮನುಷ್ಯನಿಗೆ ಸಾವು ಎನ್ನುವುದು ಸಹಜವಾಗಿ ಬರುತ್ತದೆ. ಆದರೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ಬೇಡವೇ ಮಗನೇ? ವೀರ ಯೋಧನು ರಣಕ್ಷೇತ್ರದಲ್ಲಿ ಮರಣವನ್ನು ಪಡೆದರೆ ಅದು ವೀರ ಮರಣವಾಗುತ್ತದೆ. ಅಂತಹ ವೀರ ಮರಣ ನಿನ್ನ ಪಾಲಿಗೆ ಒದಗುತ್ತಿದ್ದರೆ ನಾನು ಅದನ್ನು ಸ್ವಾಗತಿಸುತ್ತಾ ಇದ್ದೆ. ಮತ್ತೊಬ್ಬರ ಪ್ರಾಣ ರಕ್ಷಣೆಗೆ ಬೇಕಾಗಿ ನಿನ್ನ ಪ್ರಾಣವನ್ನೇ ಮುಡಿಪಾಗಿರುತ್ತಿದ್ದರೆ ನಾ ಅದನ್ನು ಸ್ವೀಕರಿಸುತ್ತಾ ಇದ್ದೆ. ಯಜ್ಞಯಾಗಕ್ಕೆ ನಿನ್ನ ಪ್ರಾಣವನ್ನು ತೆತ್ತುಕೊಳ್ಳುತ್ತಿದ್ದರೆ ಅದನ್ನು ನಾನು ಸ್ವಾಗತಿಸುತ್ತಾ ಇದ್ದೆ. ಆದರೆ ನಿನಗೆ ಬಂದಿರುವುದು ದುರ್ಮರಣ, ಹಾವು ಕಚ್ಚಿ ಮರಣ ಬಂದಿರುವುದು. ಇದು ಅಕಾಲ ಮರಣ, ಅಕಾಲ ಮರಣ. ಕ್ಷತ್ರಿಯನಾದವನಿಗೆ ಬೆನ್ನಿಗೆ ಬಾಣದಾಗಿ ಸಿಡಿಲು ಬಡಿದು ಹಾವು ಕಚ್ಚಿ ಸಾಯಬಾರದಂತೆ ಚಕ್ರವರ್ತಿಯ ಮಗನಿಗೆ ದುರ್ಮರಣವನ್ನು ಒದಗಿ ಬಂತಲ್ಲ ಶಿವನೇ. ಇಲ್ಲಿಯವರೆಗೆ ನಾ ಬದುಕಿರುವುದು ಯಾಕೆ ಬೇಕಾಗಿ? ಒಂದಲ್ಲ ಒಂದು ದಿವಸ ನಿನ್ನ ತಂದೆಯವರು ಹಣವನ್ನು ಸಂಪಾದಿಸಿಕೊಂಡು ನನ್ನ ಬಳಿಗೆ ಬಂದು ಕೇಳುತ್ತಾರೆ, ಚಂದ್ರಮತಿ ನೀನು ಹೇಗಿದ್ದಿ ಎನ್ನುವಾಗ ಕೇಳುವುದಿಲ್ಲ ಮಗನೇ. ನಮ್ಮ ಮಗ ರೋಹಿತಾಶ್ವ ಹೇಗಿದ್ದಾನೆ ಎಂದು ಕೇಳಿದರೆ
ನಾನವರನ್ನು ಹೇಗೆ ಸಂತೈಸಲಿ ಮಗನೇ, ಹೇಗೆ ಸಂತೈಸಲಿ ಕಂದ ಮಗನೇ? ಇಂತಹ ದುರ್ಮರಣ ನಿನ್ನ ಪಾಲಿಗೆ ಒದಗಿ ಬಂತಲ್ಲ. ಅಯ್ಯೋ ವಿಧಿಯೇ, ವಿಧಿಯೇ, ಏನು ಮಾಡಲಿ ವಿಧಿಯೇ? ಭೂಪಲ ತರುಣಿ ಎಚ್ಚೆತ್ತು ನಾನೀ ಪರಿಯುಳತ್ತರೆ ಕೇಳುವರುಂಟೆ ಇನ್ನು ಬಾಲಕನ ತುಡುವೆನೋ ಬರದಿಕೊಂಡು ಈಗ ತುಡುವೆನೋ ವರತ್ಮಶಾಲ ತುಳಿಯುತ್ತಲಾಕ್ಷಣ ಹೊರಳೆದಾನೆ ಶವವ ಹೊತ್ತೈ ಕಂದ ಕಂದ ಹೊತ್ತು ಮೀರುತ್ತಾ ಇದ್ದೆ. ನಾನು ಹೀಗೆ ಕುಳಿತಿನಿಂದಾದರೆ ಬೆಳಗಾಗುತ್ತದೆ. ಮನೆಯೊಳಗೆ ಹೇಳಿದ್ದಾಳೆ, ಬೆಳಗಾಗುವುದರ ಒಳಗೆ ಬರಬೇಕು ಎನ್ನುವ ಹಾಗೆ. ಕಂದ ನೋಡು ನನ್ನ ದೌರ್ಭಾಗ್ಯ. ನಿನ್ನ ಹೆಣದ ಮುಂದೆ ಕಣ್ಣೀರನ್ನು ಸುರಿಸುವಂತಹ ಭಾಗ್ಯವು ನನಗೆ ಆ ದೇವರು ಕಲ್ಪಿಸಿಕೊಡಲಿಲ್ಲ. ಹೊತ್ತು ಮೀರಿದರು ಎಂದಾದರೆ ಅಲ್ಲಿರುವಂತಹ ಕೆಲಸ ಹಾಗೆ ಉಳಿಯುತ್ತದೆ. ಇತ್ತ ಮಗನೇ, ನನ್ನ ನಾಯಿಗಳೆಲ್ಲದಕ್ಕೂ ಆಹಾರವಾಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ನಾನು ಮಾಡಬೇಕು ಹೇಳುವುದನ್ನು ಕೇಳಿದ್ದೇನೆ. ಹತ್ತಿರದಲ್ಲಿ ಸ್ಮಶಾನವಿದೆಯಂತೆ. ಅಲ್ಲಿಗೆ ಈ ಮೃತದೇಹವನ್ನೇ ಕೊಂಡು ಹೋಗುತ್ತೇನೆ, ನಿನ್ನನ್ನು ಅಲ್ಲಿಗೆ ಕೊಂಡು ಹೋಗುತ್ತೇನೆ. ಮಾಡಬೇಕಾದ್ರೆ ಎಲ್ಲಿಯೂ ಕಷ್ಟ ಸಿಗುತ್ತಾ ಇಲ್ಲ. ಯಾವ ಜಾತಿಯವರೋ ಯಾವ ನೀತಿಯವರೋ ತಿಳಿಯೇ ಇದೆಯಲ್ಲ. ತರುಣಿ ಬಳಿಕ ವರತ್ಮಶಾನ ನುಡಿರುವ ಕಾಟಗಳೆಲ್ಲವ
ಮರುಗುದಲ್ಲಿ ಉರಿಗೊಳಿಸುತ್ತಾಕ್ಷಣ ಉಳಿದಂತಹ ಕಾಷ್ಟಗಳಿಗೆ ಈ ಕಟ್ಟಿಗೆಯಲ್ಲಿ ಜನರನ್ನು ಸುಡುವುದಕ್ಕೆ ಬೇಕಾಗಿದ್ದ ತಾಯಿಯಾದವಳ ಹೆಣ ಮಕ್ಕಳ ಹೆಗಲೇರಿ ಸ್ಮಶಾನಕ್ಕೆ ಬರಬೇಕಂತೆ. ಆದರೆ ನನ್ನ ದೌರ್ಭಾಗ್ಯ ನನ್ನ ಮಗನನ್ನು ಹೊತ್ತುಕೊಂಡು ಬರುವಂತಹ ಮಗನ ಹೆಣವನ್ನು ಹೊತ್ತುಕೊಂಡು ಬರುವಂತಹ ದೌರ್ಭಾಗ್ಯ ಈ ತಾಯಿಗೆ ಬಂದಳಲ್ಲ. ಯಾವ ಜನ್ಮದಲ್ಲಿ ಯಾವ ಪಾಪ ಕಾರ್ಯವನ್ನು ಮಾಡಿದನೋ ಏನೋ, ಹೋದ ಜನ್ಮದಲ್ಲಿ ಯಾವ ಮಕ್ಕಳನ್ನು ಕೊಂದಿದ್ದೇನೋ ನಾನು, ಈ ಜನ್ಮದಲ್ಲಿ ನನ್ನ ಮಗನ ಹೆಣವನ್ನು ನೋಡಬೇಕಾದಂತಹ ಪರಿಸ್ಥಿತಿ ಇರಲಿ. ಮಾಡಬೇಕಾದಂತಹ ಕಾರ್ಯವನ್ನು ಮಾಡಲೇಬೇಕಾಗಿದೆ. ರೋಹಿತಾಶ್ವ, ಮತ್ತೊಂದು ಜನ್ಮವಿದ್ದರೆ, ನನಗೊಂದು ಹೆಣ್ಣು ಜನ್ಮವನ್ನು ಕೊಟ್ಟರೆ, ನನ್ನ ಹೊಟ್ಟೆಯಲ್ಲಿ ನೀನೇ ಮಗನಾಗಿ ಹುಟ್ಟು ಮಗನೇ, ನೀನೇ ಮಗನಾಗಿ ಹುಟ್ಟು. ಇದೋ ಕಾಶಿ ವಿಶ್ವನಾಥನಂದೇ ನೆನೆದಿದ್ದೇನೆ. ಇದೋ ನಿನ್ನ ದೇಹಕ್ಕೆ ಕಿಚ್ಚರಿಡ್ತಾ ಇದ್ದೇನೆ. ಕರುಣಿಸಪ್ಪನೆಯನು ಶವವ ಹುರಿಯ ಗುಳಿಪಡೆ, ಕರುಣಿಸಪ್ಪನೆಯನು ಶವವ ಹುರಿಯ ಗುಳಿಪಡೆ. ನನ್ನ ಕಾಲಬುಡದಲ್ಲಿ ಹಾಕಿದಂತಹ ಹೆಣ ಇದು ಮತ್ತೆ ಯಾರದ್ದೋ ಹೆಣ ಎನ್ನುವ ಹಾಗೆ ಭಾವಿಸಬೇಡ. ಇದು ನನ್ನ ಮಗನ ಹೆಣ, ಇದು ನನ್ನ ಮಗನ ಹೆಣ. ಅವನನ್ನು ಸುಡುವುದಕ್ಕೆ ಬೇಕಾಗಿ ಈ ಸ್ಮಶಾನದೊಳಗೆ ಬಂದವಳು ನಾನು. ಹಾಗಾಗಿ ಇದು ಜಾತಿಯಲ್ಲಿ ಏನು ಎನ್ನುವ ಹಾಗೆ ನಾನು ತಿಳಿದಿಲ್ಲ. ಆದರೂ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಏನು ನಿನ್ನ ಮಗನೆಂದು ಭಾವಿಸಿ ಈ ಹೆಣವನ್ನು ಸುಡುವುದಕ್ಕೆ ಅನುಮತಿಯನ್ನು ಕೊಡಬೇಕು. ಮಾತ್ರವಲ್ಲ, ನೀನು ಚಾಂಡಾಲನಾದರೂ ನಿನಗೂ ಮಡದಿರಬೇಕಲ್ಲ, ಮಕ್ಕಳಿರಬೇಕಲ್ಲ, ಹೆಂಡತಿಯ ಮೇಲೆ ಪ್ರೇಮ, ಮಕ್ಕಳ ಮೇಲೆ ಪ್ರೀತಿ, ಸಂಸಾರದ ಮೇಲೆ ಬಾಂಧವ್ಯ, ಇದೆಲ್ಲ ನಿನಗಿರಬೇಕು ತಾನೇ. ಆದ್ದರಿಂದ ಎರಡು ಕೆರೆಗಳನ್ನು ಜೋಡಿಸಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹೆಣವನ್ನು ಸುಡುವುದಕ್ಕೆ ಅನುಮತಿ ಕೊಡು, ಅನುಮತಿ ಕೊಡು. ಮಸಣದ ಮನೆಯಲ್ಲಿ ಮದುವೆ ಮಾತಾಡುತ್ತಿಲ್ವ ನೀನು? ಏನು ಏನು ಗೊತ್ತಾನೆ? ಯಾವ ಸಂಬಂಧಗಳು ಮಸಣದಲ್ಲಿ ಅಲ್ಲ, ಸಂಬಂಧಗಳು ಹೊರ ಪ್ರಪಂಚದಲ್ಲಿ. ಮಸಣಕ್ಕೆ ಬಂದ ಮೇಲೆ ಸಂಬಂಧ ಮುರಿದೇ ತಾನೇ ಬರುತ್ತಿರುವುದು. ಆದ್ರಿಂದಲೇ ಆಡಿದ್ದು. ಇಲ್ಲಿ ಒಂದು ನಿಯಮ ಉಂಟು, ಹೆಣ ಸುಡಬೇಕು ಅಂತಾದ್ರೆ ಹಾಗರಕ್ಕ, ತಲೆ ಅಕ್ಕಿ, ಹೆಣನ ವಸ್ತ್ರ ಮೂರನ್ನು ಕೊಡತಕ್ಕದ್ದು. ಅದನ್ನು ಕೊಡು, ಹೆಣ ಸುಡು. ಹೆಣವನ್ನು ಸುಡಬೇಕು ಅಂದ್ರೆ ನೀನು 3 ವಸ್ತುಗಳನ್ನು ಕೇಳುತ್ತಾ ಇದ್ದೀಯ. ಒಂದು ರೊಕ್ಕ, ಮತ್ತೊಂದು ಹೆಣದ ವಸ್ತ್ರ, ಮತ್ತೊಂದು ತಲೆಯಕ್ಕಿ. ಇದು 3ನ್ನು ಕೊಡುವುದಕ್ಕೆ ನನ್ನಿಂದ ಏನೂ ಇಲ್ಲ, ನನ್ನಿಂದ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹೆಣವನ್ನು ಸುಡುವುದಕ್ಕೆ ಅನುಮತಿಯನ್ನು ಕೊಡು. ಕೊಡುವೆನೆಂದರೆ
ಅದಲ್ಲಿಲ್ಲ. ಇದ್ದವರಿಗೆ ಹೋಗಿ ಬೇಡಿದ ಕೊಡುವ. ಬೇಡುವುದಕ್ಕೆ ಈಗ ಸಮಯವಿಲ್ಲ ನನಗೆ. ಸಮಯವಿಲ್ಲ. ನನ್ನ ಮಗನ ಅಂತ್ಯಕ್ರಿಯೆಯನ್ನು ನಾ ಮಾಡಲೇಬೇಕು. ಮಾಡಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಯಾವುದೇ ವಸ್ತು ಇಲ್ಲ. ನೀನು ನನ್ನನ್ನು ಹೆಣಸುಡುವುದಕ್ಕೆ ಬಿಡಬೇಕು. ಸುಳ್ಳು ಹೇಳಬೇಡ. ಮಾತಾಡದಿರು. ಮತ್ತೊಮ್ಮೆ ಅಂತಹ ಶಬ್ದವನ್ನು ಮಾತಾಡದಿರು. ಏನು ಹೇಳಿದೆ ನೀನು? ಸುಳ್ಳು. ಒಂದು ಸುಳ್ಳನ್ನು ಹೇಳುತ್ತಿದ್ರೆ ನಮಗೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ. ನಿನಗೆ ಗೊತ್ತೇ. ಸತ್ಯಕ್ಕೆ ಬೇಕಾಗಿ ಬದುಕಿದವಳು ನಾನು. ಸತ್ಯಾತ್ಮನ ಮಾಡದೆ ನಾನು. ಆ ಪದದ ಅರ್ಥ ನನಗೆ ಗೊತ್ತಿಲ್ಲ. ಹೇಳು. ಕೊಡಲೇಬೇಕು. ಇಲ್ಲ. ಇದೇ ಅಲ್ಲ ನಿನ್ನ ಬರಲು 5 ತಾಳಿ. ಸುಡುಗಾಡಿ ನಡೆಯಲಿ. ಸುಡುಗಾಡಿ ನಡೆಯಲಿ. ಧೈರ್ಯದಿಂದ 3 ವಸ್ತುಗಳು ಬೇಕು ಎನ್ನುವ ಹಾಗೆ ಕೇಳ್ತಾ ಇರುವೆ ನೀನು. ಅದರಲ್ಲಿ 2 ಇಲ್ಲ. ಹಣ ಮಾತ್ರ ಕೊಡು ಎನ್ನುವ ಹಾಗೆ ಕೇಳ್ತಾ ಇರುವೆ. 2 ಬಿಡಬಹುದು, ಅದು ನನಗೆ ಸಂಬಂಧಿಸಿದ್ದು. ಹಣವಂತೂ ಬೇಕೇ ಬೇಕು, ಅದು ನಮ್ಮ ಒಡೆಯನಿಗೆ ಸಂಬಂಧಿಸಿದ್ದು. ಹಣ ಬೇಕು ಅಂತಾದ್ರೆ ನನ್ನಲ್ಲಿ ಇಲ್ಲ. ಇದ್ದದನ್ನು ಮಾರಿಯಾದ್ರೂ ಕೊಡಬೇಕು. ಇದ್ದದಂದ್ರೆ ಕೊರಳಲ್ಲಿರುವಂತಹ ಮಾಂಗಲ್ಯ ನಾ ಸೆರಗಿನಿಂದ ಮುಚ್ಚಿಕೊಂಡಿದ್ದೇನೆ. ನನ್ನ ಕೊರಳಿನ ಮಾಂಗಲ್ಯದಲ್ಲಿ ಬಂಗಾರದ ತಾಳ ಇದೆ ಎಂದು ಇವನಿಗೆ ಹೇಗೆ ಗೊತ್ತು? ಕಣ್ಣು ಕೇಳ್ತಾ ಇದ್ದಾನೆಯೋ ಅಥವಾ ಕಾಣದೆ ಕೇಳ್ತಾ ಇದ್ದಾನೆಯೋ? ನನ್ನ ಕೊರಳಿನಲ್ಲಿ ಮಾಂಗಲ್ಯ ಇದೆ ಎನ್ನುವ ಹಾಗೆ ಪರಪುರುಷನಿಗೆ ತಿಳಿಯಿದೆ. ಒಡವಿ ಪತಿಗೆ ಕೇಳಡಚಿದೆ. ಅಯ್ಯ, ಸುಡುಗಾಡಿ ನಡೆಯಲಿ. ನನ್ನ ಕೊರಳಲ್ಲಿ ಮಾಂಗಲ್ಯವಿದೆ ಎನ್ನುವ ಹಾಗೆ ನಿನಗೆ ಹೇಗೆ ಕೇಳಿದ್ದು? ನೀ ಕಣ್ಣು ಕೇಳುವೆಯಾ ಅಥವಾ ಕಾಣದೆ ಕೇಳ್ತಾ ಇದೆಯಾ? ಕಣ್ಣು ಕೇಳಿದೆ. ಯಾಕೆ ಬಲಗೈಯನ್ನು ಚಾಚುತ್ತಾ ಇದೆಯಾ? ನಿನ್ನ ಮುಖವನ್ನು ತಿರುಗಿಸು. ಮುಖವನ್ನು ನೋಡಬೇಕು. ನನಗೆ ಮುಖವನ್ನು ತಿರುಗಿಸು. ಈ ಮುಖದಲ್ಲಿ ಏನಿದೆ? ತಿರುಗಿಸಲಾರೆಯಾ? ಮುಖದಲ್ಲಿ ಏನು ಸುಖ ಇದೆ? ತಿರುಗಿಸಲಾರೆಯಾ? ಸಪ್ತದ್ವೀಪಾಧಿಪತಿ ಚಾಂಡಾಲನ ಆಳಾದೆಯ ಪ್ರಭಾ, ಚಾಂಡಾಲನ ಆಳಾದೆಯ ಪ್ರಭು. ಇಂತಹ ಕೃತ್ಯವನ್ನು ಮಾಡೋದಕ್ಕೆ ಕಾರಣವಾದರೂ ಏನು? ಯಾಕೆ ಈ ಚಾಂಡಾಲನ ಆಳಾದೆ ನೀನು? ಸ್ಮಶಾನ ಕಾಯುವಂತಹ ಕೆಲಸವನ್ನು ಯಾಕೆ ಮಾಡಿದೆ ಪ್ರಭು? ಹೇಳಿ. ನಿಮ್ಮೀರುವರನ್ನು ಮಾರಿದಂತಹ ಧನವನ್ನು ವಿಶ್ವಾಮಿತ್ರನು ಕಳುಹಿಸಿದಂತಹ ತೆರಕಾರನಿಗೆ ಕೊಟ್ಟಾಗ ಇವಿಷ್ಟು ನನ್ನ ಸಂಬಳಕ್ಕೆ ಬಂತು ಅಂತ ಮಾಡಿದ. ಕೊಟ್ಟತನ್ನು ಇಟ್ಟುಕೊಂಡ ಮೇಲೆ ಗುರುಣವನ್ನು ಸಲ್ಲಿಸುವುದಕ್ಕೆ ನನಗೆ ಬೇರೆ ದಾರಿ ಇದೆ. ಏನಿದೆ? ದಿನನಸ್ತಮಿಸುವುದಕ್ಕೆ ಮೊದಲೇ ಕೊಡ್ತೇನೆ ಎನ್ನುವಂತೆ ಆಡಿದ ವಚನದ ಸತ್ಯತೆಗಾಗಿ ಬೇರೆ ದಾರಿ ಇಲ್ಲದೆ ಬ್ರಹ್ಮಸ್ವವನ್ನು ಕೊಡುವುದಕ್ಕಾಗಿ ನನ್ನನ್ನೇ ನಾನು ಮಸಣದ ವೀರಬಾಹುಕನಿಗೆ ಮಾರಿಕೊಂಡ ಮೇಲೆ ಆಳಾದ ನಾನು ಅವನ ಅಪ್ಪಣೆಯಂತೆ ದುಡಿಯಲೇಬೇಕು. ವೀರಬಾಹುಕನ ಅಪ್ಪಣೆ ನನಗೆ ಇದು ಮಸಣದ ನಿಯಮ, ನೀನಂತೆಯೇ ಮಾಡು ಎನ್ನುವ ಹಾಗೆ ಮಾಡಲಿ. ಬೇರೇನು ದಾರಿ ಇಲ್ಲ ನನಗೆ. ನೀನಂದಂತೆ ಈಗ 2 ಬಿಟ್ಟೆ. ಹೆಣನ ವಸ್ತ್ರ ತಲೆಯಕ್ಕೆ ನನಗೆ ಸಂಬಂಧಿಸಿ, ಹಾಗರೊಕ್ಕ ನಮ್ಮ ಒಡೆಯನಿಗೆ ಸಂಬಂಧಿಸಿ ಬೇಕು. ನೀ ತಂದು ಕೊಡಲೇಬೇಕಾಗ್ತದೆ. ಕೊಡಲೇಬೇಕು. ಇಲ್ಲವಾದ್ರೆ ನಾನು ನಿಯಮ ತಪ್ಪಿದವನಾಗ್ತೀನಿ. ಇಲ್ಲಿಯವರೆಗೆ ಸತ್ಯಕ್ಕಾಗಿ ನಾವು ಬದುಕಿದವರು. ಸತ್ಯ ಉಳಿಯಬೇಕು.